ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇಂದು ನಾವು ಮಹಾಕೂಟಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಮಹಾಕೂಟೇಶ್ವರನ ದರ್ಶನ ಮಾಡಲು. ಇದು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಬಳಿ ಇರುವ ಮಹಾಕೂಟ. ಇದು ಮೊದಲು ಮಕುಟೇಶ್ವರ ದೇವಾಲಯ ಅಂತ ಕರೀತಿದ್ರು. ಈ ಮಕುಟೇಶ್ವರ ದೇವಾಲಯದಿಂದ ಈ ಊರಿಗೆ ಮಹಾಕೂಟ ಎಂಬ ಹೆಸರು ಬಂದಿದೆ ಎಂದು ಹೇಳುತ್ತಾರೆ. ಈ ಮಹಾಕೂಟವು ಐತಿಹಾಸಿಕ ಮತ್ತು ಪವಿತ್ರ ಕ್ಷೇತ್ರವಾಗಿದೆ. ಚಾಲುಕ್ಯರ ಕಾಲದ ದೇವಾಲಯ ಆಗಿದ್ರಿಂದ 6-7ನೇ ಶತಮಾನದ್ದಾಗಿದೆ. ಈ ಮಹಾಕೂಟವನ್ನು ದಕ್ಷಿಣ ಕಾಶಿ ಎಂದು ಕರೆಯುತ್ತಾರೆ. ಇಲ್ಲಿ ಸುತ್ತಲೂ ಶಿವಲಿಂಗಗಳನ್ನ ಸ್ಥಾಪಿಸಿದ್ದಾರೆ. ಈ ಮಹಾಕೂಟೇಶ್ವರಿಯು ಬಾದಾಮಿಯಿಂದ 14 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಅನೇಕ ಸಣ್ಣ ಸಣ್ಣ ದೇವಾಲಯಗಳಿವೆ. ಅಂದ್ರೆ ವಿಷ್ಣು, ವೀರಭದ್ರೇಶ್ವರ, ವರಹ, ಬಸವಣ್ಣ, ಗಣಪತಿ, ಹೀಗೆ ಅನೇಕ ದೇವಾಲಯಗಳಿವೆ. ಮಹಾಕೂಟೇಶ್ವರ ದೇವಾಲಯ ಹಸಿರು ಮತ್ತು ಬೆಟ್ಟಗಳ ಮಧ್ಯೆ ಇರೋದ್ರಿಂದ ತುಂಬಾ ಆಕರ್ಷಣೀಯವಾಗಿದೆ. ಬನ್ನಿ ಮಹಾಕೂಟೇಶ್ವರ ದರ್ಶನ ಮಾಡೋಣ. ಇಲ್ಲಿ ದೀಪಕ್ಕೆ ನಾವು ಸಂಕಲ್ಪ ಮಾಡಿಕೊಂಡು ಎಣ್ಣೆ ಹಾಕಿದ್ರೆ ನಮ್ಮ ಸಂಕಲ್ಪ ನೆರವೇರುತ್ತೆ ಎಂಬ ನಂಬಿಕೆ ಇದೆ. ಇಲ್ಲಿನ ಕಲ್ಯಾಣಿ ವಿಷ್ಣು ಪುಷ್ಕರಣೆ ಎಂದು ಪ್ರಸಿದ್ಧಿಯಾಗಿದೆ. ಈ ಕಲ್ಯಾಣಿಯಲ್ಲಿ ನಿತ್ಯವೂ ತೀರ್ಥದಂತೆ ನೀರು ಹರಿಯುತ್ತದೆ. ನಾವು ಮಹಾಕೂಟೇಶ್ವರನ ದರ್ಶನದ ನಂತರ ಹೊರಟಿದ್ದು ಬಾದಾಮಿ ಬನಶಂಕರಿ ದೇವಸ್ಥಾನಕ್ಕೆ. ಇದು ಬನಶಂಕರಿ ಅಮ್ಮನವರ ತೇರು. ಈ ದೇವಸ್ಥಾನವು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಬಳಿಯ ಚೋಳಚಗುಡ್ಡದಲ್ಲಿದೆ. ಇದು ಕೂಡ ಚಾಲುಕ್ಯರ ಕಾಲದ ಶಕ್ತಿ ಪೀಠವಾಗಿದೆ. ಬನಶಂಕರಿ ಅಮ್ಮನವ್ರದ್ದು ಪಾರ್ವತಿ ದೇವಿಯ ಅವತಾರ ಎಂದು ಕರೆಯುತ್ತಾರೆ. ಇಲ್ಲಿ ರಾಹು ಕಾಲದಲ್ಲಿ ನಿಂಬೆ ಸಿಪ್ಪೆಯ ದೀಪವನ್ನು ಹಚ್ಚಿ ಪೂಜಿಸುವುದು ಇಲ್ಲಿಯ ವಿಶೇಷ. ಇಲ್ಲಿ ಜಾತ್ರೆ ತುಂಬಾ ಅದ್ದೂರಿಯಾಗಿ ನಡೆಯುತ್ತದೆ. ಬನದ ಹುಣ್ಣಿಮೆಯ ವೇಳೆ ಮಹಾರಥೋತ್ಸವ ಇಲ್ಲಿ ನಡೆಯುತ್ತದೆ. ಬನಶಂಕರಿ ಅಮ್ಮನವರ ಮೂರ್ತಿ ತುಂಬಾ ಲಕ್ಷಣವಾಗಿ ಆಕರ್ಷಕವಾಗಿದೆ. ಇಲ್ಲಿ ಕೇದಾರನಾಥ ದೇವಾಲಯ ಕೂಡ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.